ಅತ್ಯಾಚಾರ ಪ್ರಕರಣದಲ್ಲಿ ಕಂಬಿ ಎಣಿಸ್ತಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇದ್ದುಕೊಂಡೇ ಆಡ್ತಿದ್ದ ಕಳ್ಳಾಟದ ಚಾಪ್ಟರ್ ಈಗ ಕ್ಲೋಸ್ ಆಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ಪೊಲೀಸರು ಸಡನ್ ಆಗಿ ರೈಡ್ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಇರ್ತಾ ಇದ್ದ ಜಾಗದಲ್ಲೇ ಮೊಬೈಲ್ ಫೋನ್, ಪೆನ್ ಡ್ರೈವ್ ಮತ್ತೆ ರಹಸ್ಯ ನಂಬರ್ ಇದ್ದ ನೋಟ್ಬುಕ್ ಸಿಕ್ಕಿಬಿದ್ದಿದೆ. ಅಷ್ಟಕ್ಕೂ ಜೈಲಿನ ಬಿಗಿ ಕಾವಲನ್ನು ದಾಟಿ ಪ್ರಜ್ವಲ್ ಕೈಗೆ ಈ ಫೋನ್ ತಲುಪಿದ್ದು ಹೇಗೆ? ಜೈಲಿನ ಅಧಿಕಾರಿಗಳೇ ಕಾಸ್ ತಗೊಂಡು ಈ ಕಿಲಾಡಿತನಕ್ಕೆ ಸಾಥ್ ಕೊಟ್ಟ. ತಂದೆ ತಾಯಿಗೆ ಶಿವಪ್ಪ, ಪಾರ್ವತಿ ಅಂತ ಸೀಕ್ರೆಟ್ ನೇಮ್ ಇಟ್ಟು ಕಾಲ್ ಮಾಡ್ತಿದ್ದಿದ್ದು ಯಾಕೆ? ಈ ಇಡೀ ಹೈಡ್ರಾಮದ ಪಕ್ಕಾ ರಿಪೋರ್ಟ್ ಇಲ್ಲಿದೆ. ಅತ್ಯಾಚಾರ ಕೇಸ್ನಲ್ಲಿ ತಪ್ಪು ಸಾಬೀತಾಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲಿನಲ್ಲಿ ಕಾಲ ಕಳೀತಿದ್ದಾರೆ. ಆದರೆ ಜೈಲಲ್ಲಿ ಬರೀ ಕಂಬಿ ಎಣಿಸ್ಕೊಂಡು ಸುಮ್ಮನೆ ಕೂತುಕೊಳ್ಳೋಕೆ ಇಷ್ಟವಿಲ್ಲದ ಪ್ರಜ್ವಲ್ ಕಳೆದ ಹಲವು ತಿಂಗಳುಗಳಿಂದ ಜೈಲಲ್ಲಿ ಕೂತು ಮೊಬೈಲ್ ನೆಟ್ವರ್ಕ್ ಚಾಲು ಇಟ್ಕೊಂಡಿದ್ರು ಅನ್ನೋ ಸತ್ಯ ಈಗ ಆಚೆ ಬಂದಿದೆ. ಮೂಲಗಳ ಪ್ರಕಾರ ಸಿಸಿಬಿ ಅಧಿಕಾರಿಗಳು ಜೈಲಿನ ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರ್ ಅಂತ ದಾಳಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಇರ್ತಿದ್ದ ಬ್ಯಾರಕ್ ಅನ್ನ ಸಾಲಾಗಿ ಚೆಕ್ ಮಾಡ್ತಾ ಹೋದಾಗ ಅಧಿಕಾರಿಗಳ ಕೈಗೆ ಒಂದು ಸ್ಮಾರ್ಟ್ ಫೋನ್, ಪೆನ್ ಡ್ರೈವ್ ಹಾಗೂ ಹ್ಯಾಂಡ್ ರೈಟಿಂಗ್ ಇರುವ ನೋಟ್ ಬುಕ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ. ಜೈಲಿನ ಸುತ್ತಲೂ ಇಷ್ಟೊಂದು ಬಿಗಿ ಭದ್ರತೆಯ ಸಿಸಿಟಿವಿಗಳು ಇರುವಾಗ ಈ ಎಲೆಕ್ಟ್ರಾನಿಕ್ ಐಟಂಗಳು ಒಳಗಡೆ ತಲುಪಿದ್ದು ಹೇಗೆ? ಜೈಲು ಸಿಬ್ಬಂದಿಯ ಮೌನ ಸಮ್ಮತಿ ಇಲ್ಲದೆ ಇದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಹೌದು, ಈ ಇಡೀ ಘಟನೆಯಲ್ಲಿ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅವರ ಹೆಸರು ಸಖತ್ ಹೈಲೈಟ್ ಆಗ್ತಿದೆ. ತನಿಖೆಯಲ್ಲಿ ಸಿಕ್ಕಿರೋ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಜೈಲಿನಲ್ಲಿ ಯಾವಾಗ ರೇಡಿಂಗ್ ಟೀಮ್ ಎಂಟ್ರಿ ಕೊಡುತ್ತೋ ಆಗೆಲ್ಲ ಈರಣ್ಣ ರಂಗಾಪುರ ಅವರು ಕೈದಿಗಳ ರಕ್ಷಣೆಗೆ ಗುರಾಣಿಯಂತೆ ನಿಲ್ತಾ ಇದ್ರು. ರೇಡ್ಗೆ ಬಂದ ಅಧಿಕಾರಿಗಳನ್ನ ಒಳಗೆ ಕಳುಹಿಸೋದಕ್ಕೆ ಕನಿಷ್ಠ 15ರಿಂದ 20 ನಿಮಿಷ ಲೇಟ್ ಮಾಡ್ತಾ ಇದ್ರು. ಅಷ್ಟರಲ್ಲೇ ಜೈಲಿನಲ್ಲಿರೋ ವಿವಿಐಪಿ ಕೈದಿಗಳಿಗೆ ಅಲರ್ಟ್ ಮೆಸೇಜ್ ರವಾನೆಯಾಗ್ತಿತ್ತು. ಸಿಬಿಐ ಅಥವಾ ಬೇರೆ ತನಿಖಾಧಿಕಾರಿಗಳು ಒಳಗಡೆ ತಲುಪುವಷ್ಟರಲ್ಲಿ ಕೈದಿಗಳು ತಮ್ಮ ಬಳಿ ಇದ್ದ ಫೋನ್, ಗಾಂಜಾ, ಯಾವುದೇ ಅಕ್ರಮ ವಸ್ತುಗಳನ್ನ ಸೀಕ್ರೆಟ್ ಜಾಗದಲ್ಲಿ ಬಂಚಾ ಮಾಡ್ತಾ ಇದ್ರು. ರೇಡ್ ಬಂದಾಗ ಏನೂ ಸಿಗದಂತೆ ನೋಡಿಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಸಿಸಿಬಿ ಆಫೀಸರ್ಸ್ ಈರಣ್ಣ ಅವರ ಯಾವುದೇ ಪ್ಲಾನ್ಗೆ ಬಗ್ಲಿಲ್ಲ. ಅವರ ಮಾತು ಕೇಳದೆ ನೇರವಾಗಿ ಬ್ಯಾರಕ್ ಒಳಗಡೆ ನುಗ್ಗಿದ್ದಾರೆ. ಪರಿಣಾಮ ರೇವಣ್ಣ ಅವರ ಬ್ಯಾರಕ್ ಸೇರಿ ಹಲವೆಡೆ ಫೋನ್ಗಳು ಸಿಕ್ಕಿಬಿದ್ದಿದೆ. ಈ ಕಿಲಾಡಿತನ ಬಯಲಾಗ್ತಾ ಇದ್ದಂತೆ ಈರಣ್ಣ ರಂಗಾಪುರ ಅವರನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಸ್ಪೆಂಡ್ ಮಾಡಲಾಗಿದೆ. ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಸೆಲ್ ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಬಹುಶಃ ಅವರು ಮಿಸ್ಗೈಡ್ ಮಾಡಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಇನ್ನು ಸಿಸಿಬಿ ಪೊಲೀಸರು ಪ್ರಜ್ವಲ್ ಬ್ಯಾರಕ್ ನಲ್ಲಿ ಸಿಕ್ಕ ನೋಟ್ ಬುಕ್ ಅನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದಾಗ ಮತ್ತೊಂದು ರೋಚಕ ವಿಚಾರ ಬಯಲಾಗಿದೆ. ಈ ನೋಟ್ ಬುಕ್ ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಫೋನ್ ನಂಬರ್ಗಳು ಬರೆದಿಟ್ಟುಕೊಳ್ಳಲಾಗಿತ್ತು. ಯಾರಿಗಾದ್ರೂ ಡೌಟ್ ಬಂದು ಚೆಕ್ ಮಾಡಿದ್ರೆ ಧರ್ಮ ಸಂಕಟ ಆಗಬಾರದು ಅಂತ ಪ್ರಜ್ವಲ್ ಗೇಮ್ ಪ್ಲಾನ್ ಮಾಡಿದ್ರು. ತಮ್ಮ ತಾಯಿಯ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಾರ್ವತಿ ಅಂತ, ತಂದೆಯ ನಂಬರ್ ಅನ್ನ ಶಿವಪ್ಪ ಅಂತ ಸೀಕ್ರೆಟ್ ಕೋಡ್ ವರ್ಡ್ ನಲ್ಲಿ ಎಂಟ್ರಿ ಮಾಡಿದ್ರು. ಜೊತೆಗೆ ತಮ್ಮ ಆಪ್ತ ಸ್ನೇಹಿತಿಯ ನಂಬರ್ ಅನ್ನ ಕೂಡ ಅದರಲ್ಲಿ ಬರ್ಕೊಂಡಿದ್ರು. ಹೊರಗಡೆ ಯಾರ ಜೊತೆ ಕನೆಕ್ಷನ್ ನಲ್ಲಿ ಇರಬೇಕು, ಏನೇನ್ ಮೆಸೇಜ್ ರವಾನಿಸಬೇಕು ಅನ್ನೋದನ್ನೆಲ್ಲ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಈ ನೋಟ್ ಬುಕ್ ಮೇಂಟೈನ್ ಮಾಡ್ತಿದ್ರು ಅನ್ನೋದು ಕನ್ಫರ್ಮ್ ಆಗಿದೆ. ಹಿರಿಯ ಯಾವ್ದು ಪ್ರಶ್ನೆ ಇಲ್ಲ. ಅವ್ರ ಪಾತ್ರ ಇದೆ, ಅವ್ರ ತಲೆದಂಡ ಹಾಗೆ ಆಗುತ್ತೆ. ಸ್ಪಷ್ಟವಾದಂತ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು PC ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಇಲ್ಲ ಬೇರೆದು ಸಿಕ್ಕಿದೆ. ಇಟ್ ಇಸ್ ನಾಟ್ ಟಾರ್ಗೆಟೆಡ್ ಅಟ್ ಎನಿ ಇಂಡಿವಿಜುವಲ್. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಪ್ರೆಸೆನ್ಸಿಗೆ ಹೋದಾಗ ನನಗೆ ಕೆಲವು ಲೋಪಗಳು ಕಂಡು ಬಂತು. ಅದು ಸರಿನಾ ಇಲ್ಲ ಅಂತ ನೋಡ್ಲಿಕ್ಕೆ ನಾನು ಒಂದು ತನಿಖಾ ತಂಡನ ರಚನೆ ಮಾಡಿ ನಾನು ಕಳಿಸಿದ್ದೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪ್ರಜ್ವಲ್ ರೇವಣ್ಣ ಆರ್ ಎನಿಬಡಿ ಎಲ್ಸ್. ಆ ವ್ಯವಸ್ಥೆ ಏನಿದೆ ಅದ್ರ ನಡೆಸೋ ಜವಾಬ್ದಾರಿ ನಂದಿದೆ. ಅದರಲ್ಲಿ ಲೋಪಗಳು ಏನಿದೆ ನಾನು ಕಣ್ಣಾರೆ ನೋಡಿದಾಗ
ಅದು ಸರಿನಾ ಇಲ್ಲ ಅಂತ ತಿಳ್ಕೊಳ್ಳಕ್ಕೆ ನಾವು ರೇಡ್ ಮಾಡಿದ್ವಿ. ಸಿಕ್ಕಿರುವ ಫೋನ್ ಅನ್ಲಾಕ್ ಮಾಡಿ ಚೆಕ್ ಮಾಡೋದಕ್ಕೆ ಸಿಸಿಬಿ ಅಧಿಕಾರಿಗಳು ಪ್ರಜ್ವಲ್ ಅವರಲ್ಲಿ ಪಾಸ್ವರ್ಡ್ ಕೇಳಿದ್ದಾರೆ. ಆದರೆ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಇದುವರೆಗೂ ಪಾಸ್ವರ್ಡ್ ಕೊಡೋದಕ್ಕೆ ಜಾರಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮೊಬೈಲ್ ನಂದಿ ಅಲ್ಲ ಸರ್, ನಂಗದು ಗೊತ್ತೇ ಇಲ್ಲ, ಅದು ಹೇಗೆ ಬ್ಯಾರಕ್ ಒಳಗೆ ಬಂತು ಅಂತ ಗೊತ್ತಿಲ್ಲ ಅಂತ ಪ್ರಜ್ವಲ್ ಉಲ್ಟಾ ಹೊಡೆಯುವ ಕತೆ ಹೇಳ್ತಿದ್ದಾರೆ. ಆದರೆ ಬ್ಯಾರಕ್ನಲ್ಲಿ ಸಿಕ್ಕಿರೋ ನೋಟ್ಬುಕ್ ಮತ್ತು ಅದರಲ್ಲಿರುವ ಹ್ಯಾಂಡ್ ರೈಟಿಂಗ್ ನೇರವಾಗಿ ಪ್ರಜ್ವಲ್ ಅವರ ಬಣ್ಣ ಬಯಲು ಮಾಡಿದೆ. ಸದ್ಯಕ್ಕೆ ಈ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನ ಜಪ್ತಿ ಮಾಡಿಕೊಂಡಿರುವ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯ ಪೊಲೀಸರು ಪ್ರಕರಣದ ಆಳವಾದ ತನಿಖೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಅವರೇ ಹೇಳಿದ್ದಾರೆ, ಅವ್ರದೇ ಸರ್ಕಾರ ಇದೆ, ಅವರೇ ಏನ್ ಬೇಕೋ ತನಿಖೆ ಮಾಡ್ಕೊಂಡಿದ್ದಾವೆ. ಬರಲ್ಲ ಸರ್. ಜೈಲಿನ ಒಳಗಿದ್ದುಕೊಂಡು ದುಡ್ಡು ಕೊಟ್ಟು ಈ ರೀತಿ ನೆಟ್ವರ್ಕ್ ಬೆಳೆಸಿಕೊಳ್ಳೋ ಕೈದಿಗಳು ಮತ್ತು ಅವರಿಗೆ ಹೆಲ್ಪ್ ಮಾಡೋ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರಜ್ವಲ್ ಅವರ ಈ ಶಿವಪ್ಪ ಪಾರ್ವತಿ ಸೀಕ್ರೆಟ್ ಕೋಡ್ ಆಟದ ಬಗ್ಗೆ ಏನಂತೀರಾ? ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿಯ ಬಿಸಿ ಬಿಸಿ ಹಾಗೂ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ತಕ್ಷಣವೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.